ಎಲ್ಲರಿಗೂ ನಮಸ್ಕಾರ. ಈ ನನ್ನ ವಿಡಿಯೋಸ್ ಅನ್ನ ಸುಮಾರು ಜನ ನೋಡಿ ಆಮೇಲೆ ನನ್ನ ಹಿತೈಷಿಗಳು ನನ್ನ ಫ್ರೆಂಡ್ಸ್ ಎಲ್ಲ ನನಗೊಂದ್ ಇನ್ನೊಂದ್ ಸಲಹೆ ಕೊಟ್ರು. ಏನಪ್ಪಾ ಅಂದ್ರೆ, ನೀವು ಮೆನೋಪಾಸ್ ಆದಂತ ಹೆಣ್ಮಕ್ಳಿಗೆ ಮಾತ್ರ ಆರೋಗ್ಯದ್ದು ಹೆಲ್ತ್ ಬಗ್ಗೆ ಮತ್ತು ಮಾನಸಿಕ ಸ್ಥಿತಿ ಬಗ್ಗೆ ಎಲ್ಲ ಹೇಳಿರಿ. ವಾಟ್ ಅಬೌಟ್ 60+? 65 ವರ್ಷ ಆದ ನಂತರ ಗತಿ ಏನು, ಅವ್ರಿಗೇನ್ ಸಮಸ್ಯೆ ಬರ್ತಾವ ಅನ್ನೋದ್ರ ಬಗ್ಗೆ ಕೂಡ ನೀವು ಒಂದ್ ವಿಡಿಯೋ ಮಾಡ್ರಿ ಅಂತ ಕೇಳ್ಕೊಂಡ್ರು. ಕಾರಣ ಏನು ಅಂದ್ರೆ, ನಾನು ಈ ಏಜ್ ನವ್ರ ಜೊತೆ ಹೆಚ್ಚಿಗೆ ಮಿಂಗಲ್ ಆಗ್ತೇನೆ. ನಾನು ಏನಿಲ್ಲ ಅಂದ್ರೆ ತಿಂಗಳಿಗೆ ಒಂದ್ಸರಿ ಆದ್ರೂ ವೃದ್ಧಾಶ್ರಮಕ್ಕೆ ಭೇಟಿ ಕೊಡ್ತಾ ಇರ್ತೇನೆ ಮತ್ತು ಅನಾಥಾಶ್ರಮಕ್ಕೆ ಭೇಟಿ ಕೊಡ್ತಿರ್ತೀನಿ. ಪ್ರೋಬೋಸ್ ಕ್ಲಬ್ ನಂತಹ ಕ್ಲಬ್ಗಳಿಗೆಲ್ಲ ಹೋಗಿ ಸೀನಿಯರ್ ಸಿಟಿಸನ್ಸ್ ಜೊತೆಗೆ ನಾನು ಹೆಚ್ಚಿಗೆ ಸಮಯವನ್ನ ಕಳೆಯೋದ್ರಿಂದ ನನಗೆ ಅವ್ರದ್ದು ಪ್ರಾಕ್ಟಿಕಲಿ ಆಂತರಿಕವಾಗಿ ಮತ್ತು ಫಿಸಿಕಲ್ ಪ್ರಾಬ್ಲಮ್ಸ್, ಮಾನಸಿಕ ಮತ್ತು ದೈಹಿಕ ಪ್ರಾಬ್ಲಮ್ಸ್ ಬಹಳಷ್ಟು ಆಗ್ತಾ ಆಗ್ತಾವ. ಅವುಗಳನ್ನ ಎಲ್ಲಿ ನಮ್ ಕಡೆಯಿಂದ ಸಾಧ್ಯ ಆಗ್ತದೋ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ. ಓಕೆ. ಮತ್ತು ಈ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ನಾನೇನು ವೃದ್ಧಾಶ್ರಮಕ್ಕೆ ಎಲ್ಲ ಹೋಗ್ತಾ ಇದ್ನ ಅಂತ ಹೇಳಿದ್ನಲ್ಲ, ಅವಾಗ ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಶುರು ಮಾಡಿದೆ. ಅನ್ಫಾರ್ಚುನೇಟ್ಲಿ ಅದ್ರೊಳಗೆ ಫೇಲ್ ಆದೆ. ಏನ್ ಗೊತ್ತಾ, ಅಲ್ಲಿರುವಂತ ವೃದ್ಧರ ಮಕ್ಕಳಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ, ಈ ಇಳಿ ವಯಸ್ಸಿನೊಳಗ ನಿಮ್ಮ ತಂದೆ ತಾಯಿ ನಿಮ್ ಜೊತೆಗೆ ಇರ್ಲಿ, ಅವರು ಎಲ್ಲೋ ಗೊತ್ತು ಗುರಿ ಇಲ್ಲ ಜಾಗದೊಳಗ ದೇಹ ಬಿಡೋದು ಬೇಡ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಅವ್ರನ್ನ ಅವ್ರ ಮನೆಗೆ ಸೇರಿಸ್ಲಿಕ್ಕೆ ನಾನು ಬಹಳ ಪ್ರಯತ್ನ ಪಟ್ಟೆ. ಬಟ್ ಅನ್ಫಾರ್ಚುನೇಟ್ಲಿ 2 ಕಾರಣಗಳಿಂದ ನಾನು ಫೇಲ್ ಆದೆ. ಒಂದು ಕಾರಣ ಏನು ಅಂದ್ರೆ, ನಾವು ಮುಖಾಮುಖಿ ಮಾತಾಡಿದಾಗ ಗೊತ್ತಾಗ್ತದ, ಒಂದು ಈ ಏಜ್ ಒಳಗ ಗಂಡಸರು ಮತ್ತು ಹೆಣ್ಮಕ್ಳು ಇಬ್ರು ಹೇಳ್ತೀನಿ ನಾನು, ಅತಿಯಾಗಿ ಕುಗ್ಗಿ ಹೋಗ್ಬಿಡ್ತಾರ ಬಿಕಾಸ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಬಿಹೇವಿಯರ್ ಇಂದ. ಒಂದೊಂದ್ಸರಿ ಅತ್ತೆ ಮಗ ಸೊಸಿ ಇವ್ರನ್ನ ಅತಿ ನೆಗ್ಲೆಕ್ಟ್ ಮಾಡೋದ್ರಿಂದ ಅಥವಾ ಏನೋ ಅಬ್ಯೂಸ್ ಮಾಡೋದ್ರಿಂದ ಏನೇನೋ ಆಗಿರ್ತಾವ್ರಿ, ರೀಸನ್ಸ್ ಏನೇನೋ ಆಗಿರ್ತಾವ. ಅದರಿಂದ ಇವ್ರು ಅತಿ ಒಳಗಡೆ ಕುಗ್ಗಿ ಕುಗ್ಗಿ ಬೇಡ ನನ್ಗೆ ಅವ್ರ ಜೊತೆಗೆ ಇರ್ಲಿಕ್ಕೆ ಆಗುದಿಲ್ಲ, ನನಗೊಂದು ಸ್ವಾತಂತ್ರ್ಯತೆ ಬೇಕು, ಮೆಂಟಲ್ ಸ್ಪೇಸ್ ಬೇಕು ಅಂತ ತಿಳ್ಕೊಂಡು ಇರ್ತಾರೆ. 2ನೇ ರೀಸನ್ ಏನು ಅಂತಂದ್ರೆ, ಆ ಮಗ ಸೊಸಿನೇ ಜೀವನ ಮಾಡಕ್ ಬಿಡ್ಲಾರ್ದಂತ ಒಂದು ಟಾಕ್ಸಿಸಿಟಿ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಇವರು. ಅತಿ ಡಾಮಿನೆನ್ಸಿ ಮಾಡೋದು, ಅತಿಯಾಗಿ ಕಿರಿಕಿರಿ ಮಾಡೋದು, ಅತಿಯಾದಂತ ಒಂದು ಮನಿ ಪರಿಸರ ಹಾಳು ಮಾಡುವಂತ ನೇಚರ್ನ ಬೆಳೆಸ್ಕೊಂಡಿದ್ದಕ್ಕ ಅವರಾಗ್ಲಿ ಇವ್ರನ್ನ ತಗೊಂಡ್ಬಂದು ವೃದ್ಧಾಶ್ರಮದ ಇಟ್ಟು ಹೋಗುವಂತ ಪರಿಸ್ಥಿತಿಯನ್ನ ತಂದ್ಕೊಂಡಿರ್ತಾರೆ. ಇವೆರಡೂ ಕಾರಣಕ್ಕೋಸ್ಕರ ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ಕನ್ವಿನ್ಸ್ ಎನಿಬಡಿ. ಹಾರ್ಡ್ಲಿ ಒಬ್ರೋ ಇಬ್ರನ್ನ ನಾವು ಮನೆಗೆ ಸೇರ್ಸಿದ್ವಿ, ಆದ್ರೆ ಅವರು ಈಗ ಎಲ್ಲಿದ್ದಾರೆ ಹೆಂಗಿದಾರ ನನಗೆ ಗೊತ್ತಿಲ್ಲ. ಅದಾದ್ಮೇಲೆ ನಾ ಆ ಕೆಲ್ಸ ಬಿಟ್ಬಿಟ್ಟೆ, ಯಾಕಂದ್ರೆ ಇದು ಆಗುದಿಲ್ಲ ಅಂತ ಹೇಳಿ. ಆಮೇಲೆ ಒಂದ್ ವಿಚಾರ ಏನ್ ಮಾಡ್ದೆ ನಾನು ಅಂದ್ರೆ, ವೃದ್ಧಾಶ್ರಮಕ್ಕೆ ಹೋಗೋಕ್ಕಿಂತ ಮುಂಚೆನೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಥವಾ ಒಂದು ಗೊತ್ತಾಗ್ಲಾರ್ದಂಗ ಏನೇನೋ ತಪ್ಪುಗಳಾಗ್ತಿರ್ತಾವಲ್ಲ, ಇವನ್ನ ಮನವರಿಕೆ ಮಾಡಿಕೊಟ್ರೆ ಎರಡೂ ಕಡೆಯಿಂದ ಎಲ್ಲೋ ಒಂದ್ ಕಡೆ ಸಮಾಧಾನಕ್ಕೆ ಬಂದು ವೃದ್ಧಾಶ್ರಮಕ್ಕೆ ಹೋಗೋದು ತಪ್ಪಿಸ್ಬಹುದೇನೋ ಅಂತ ಅನ್ಕೊಂಡು ನಾ ಈ ಒಂದು ವಿಡಿಯೋ ಮಾಡ್ಲಿಕ್ಕತ್ತೀನಿ. ಇದ್ರೊಳಗೆ ನಾನು ಏನಾದ್ರೂ ನಿಮಗೆ ಮನಸ್ಸಿಗೆ ಬೇಜಾರಾಗುವಂತ ವಿಷಯಗಳನ್ನ ಹೇಳಿದ್ರೆ ದಯವಿಟ್ಟು ನನ್ನ ಕ್ಷಮಾ ಮಾಡ್ರಿ, ಬೇಜಾರ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ನಾ ಹೇಳೋ ವಿಷಯಗಳನ್ನ ಸ್ಪೋರ್ಟಿವ್ ಆಗಿ ತಗೊಳ್ರಿ. ಯಾರೇ ಆಗ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಈ ಕಡೆ ವೃದ್ಧರು ಇರ್ಬೋದು, ಅಪ್ಪ ಅಮ್ಮ, ದೊಡ್ಡವರು, ಅತ್ತಿ ಮಾವ ಯಾರೇ ಇರ್ಬೋದು. ಬಿಕಾಸ್ ನಮ್ಗ ತಪ್ಪುಗಳನ್ನ ಕಂಡು ಹಿಡಿಯುವಂತದ್ ಉದ್ದೇಶ ಅಲ್ಲ, ಇಲ್ಲಿ ಸರಿ ಆಗ್ಬೇಕು. ಆಯುರ್ವೇದ ಏನ್ ಹೇಳ್ತದಂದ್ರೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥಂ ಇತಿ ಅಭಿಧೀಯತೆ ಅಂತ ಹೇಳ್ತದೆ. ಕೇವಲ ದೈಹಿಕ ಅಂಶಗಳ ಸರಿ ಇದ್ರಷ್ಟೇ ಅಲ್ಲ, ನಿಮ್ಮಲ್ಲಿ ಆತ್ಮ, ಇಂದ್ರಿಯ, ಮನಸ್ಸು ಇವು 3 ಪ್ರಸನ್ನವಾಗಿದ್ರೆ ಮಾತ್ರ ಅಂತ ವ್ಯಕ್ತಿ ನಾವು ಹೆಲ್ದಿ ಪರ್ಸನ್ ಅಂತ ಹೇಳ್ತೇವೆ. ನೋಡ್ರಿ, ಇಡೀ ಬ್ರಹ್ಮಾಂಡದೊಳಗೆ ಯಾವುದೇ ವೈದ್ಯಕೀಯ ಸಿಸ್ಟಮ್ ಆತ್ಮವನ್ನ ಕನ್ಸಿಡರ್ ಮಾಡ್ತದಂದ್ರೆ ಅದು ಆಯುರ್ವೇದ. ಮತ್ತು ಆಯುರ್ವೇದ ಪ್ರಿಮಿಟಿವ್ ಮೆಡಿಕಲ್ ಸಿಸ್ಟಮ್ ಇದು, ಗೊತ್ತಾಯ್ತಾ? ಆತ್ಮದ ಬಗ್ಗೆ ನಾವು ಮಾತಾಡ್ತೀವಿ ಅಂದಾಗ ಅದು ಆಯುರ್ವೇದ ನಿಮಗೆ ಒಳ್ಳೆಯ ರಿಸಲ್ಟ್ ಅನ್ನ ಕೊಡ್ತದೆ. ಅದಕ್ಕೆ ನಾನು ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ವಿಷಯವನ್ನ ನಿಮ್ ಜೊತೆ ಡಿಸ್ಕಸ್ ಮಾಡ್ಲಿಕ್ಕತ್ತೀನಿ. ಏನಾಗ್ತದ 65 ವರ್ಷದ ನಂತರ ಗಂಡಸರು ಮತ್ತು ಹೆಣ್ಮಕ್ಳು, ಆಸ್ ಯು ನೋ, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರುವಂಗ ಹಾರ್ಮೋನಲ್ ಸೀಸ್ ಆಗಿರೋದ್ರಿಂದ, ಹಾರ್ಮೋನಲ್ ಕಂಪ್ಲೀಟ್ಲಿ ಪ್ರಾಬ್ಲಮ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಅವರ ಎಲ್ಲಾ ಧಾತುಗಳ ಮೇಲೂ ಅಫೆಕ್ಟ್ ಆಗ್ತದೆ. ಸಪ್ತ ಧಾತುಗಳ ಮೇಲೆ ಅಫೆಕ್ಟ್ ಆಗ್ತದೆ. ಉದಾಹರಣೆಗೆ ಅಸ್ಥಿ ಧಾತು ಏನು ಬಹಳ ವೀಕ್ ಆಗ್ತದ್ರಿ. ಇಬ್ಬರಿಗೂ ಆಸ್ಟಿಯೋಪೋರೋಸಿಸ್, ಅಂದ್ರೆ ಬೋನ್ಸ್ ವೀಕ್ ಆಗ್ಲಿಕ್ಕೆ ಶುರು ಆಗ್ತಾವು. ಅದ್ರೊಳಗು ಎತ್ತರ ಇರುವಂತವ್ರು ಜಲ್ದಿನ ವೀಕ್ ಆಗ್ತಾರ. ಈಗ ನೋಡಿರಿ ನೀವು, ಎತ್ತರ ಇದ್ದ ಬಿಲ್ಡಿಂಗ್ ಢಮಕ್ ಅಂತ ಬೀಳ್ತಾವ. ಅದ ಗಿಡ್ ಇದ್ದವ್ರದ್ದು ಒಂದೇ ಫ್ಲೋರ್ ಮನಿ ಜಲ್ದಿ ಬೀಳುದಿಲ್ರಿ. ಆದ್ರೆ ವೀಕ್ ಆಗಿರಂಗಿಲ್ಲತ್ತಲ್ಲ, ಅದು ವೀಕ್ ಆಗಿರ್ತದ. ಎತ್ತರ ಇದ್ದವ್ರಿಗೆ ಮಾತ್ರ ಬಹಳ ಜಲ್ದಿನ ಅಫೆಕ್ಟ್ ಆಗ್ತದ. ಎಲಬು ತನ್ನ ಒಳಗಿನ ಡೆನ್ಸಿಟಿ ಕಳೀತಾ ಕಳ್ಕೊಂಡ್ ಬರ್ತದ ಬಿಕಾಸ್ ಆಫ್ ಡಿಜನರೇಷನ್. ಅಲ್ಲಿ ಸೆಲ್ಸ್ ತಮ್ಮ ಜೀವಕೋಶ ತಮ್ಮ ಸ್ಟ್ರೆಂತ್ ಅನ್ನ ಕಳ್ಕೊಳ್ತಾ ಬರ್ತಾವ. ಅವಾಗ ಬೋನ್ಸ್, ಸ್ಕೆಲೆಟಲ್ ಸಿಸ್ಟಮ್ ಹೆಂಗ್ ಆಗ್ತದ ಅಂದ್ರೆ ಬ್ರಿಟಲ್ ಆಗ್ತದ. ಎಕ್ಸಾಕ್ಟ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಡ್ರಿ, ಒಣಗಿದ ಬ್ರೆಡ್ ಅಂತ ತಗೊಂಬಂದ್ ಹಿಂಗ್ ಜಸ್ಟ್ ಮುರಿ ಲಟ್ ಅಂತದ, ಹಂಗ್ ಬೋನ್ಸ್ ಆಗಿರ್ತಾವ, ಬಹಳ ವೀಕ್ ಆಗ್ಬಿಟ್ಟಿರ್ತಾವು. ಅಂಥವ್ರಿಗೆ ಸ್ವಲ್ಪ ಪೆಟ್ಟು ಬಿದ್ರು
ಫ್ರಾಕ್ಚರ್ಸ್ ಆಗ್ತಿರ್ತಾವ, ಪದೇ ಪದೇ ಅವ್ರಿಗೇನಾದ್ರೂ ಅದ್ರ ಇಂಬ್ಯಾಲೆನ್ಸ್ ಆಗ್ತಿರ್ತದ. ಮತ್ತು ಮಾಂಸಧಾತು ಅಂತ ಹೇಳ್ತೀವಿ, ಲಾಸ್ ಆಫ್ ಮಸಲ್ ಮಾಸ್, ಇದಕ್ಕೆ ಇವನ್ ಸಾರ್ಕೋಪೀನಿಯಾ ಅಂತ ಹೇಳ್ತೇವೆ. ಈ ಮಸಲ್ ಮಾಸ್ ಕಡಿಮೆ ಆಗೋದ್ರಿಂದ, ಬೋನ್ಸ್ ಸ್ಟ್ರೆಂತ್ ಕಳ್ಕೊಳ್ಳೋದ್ರಿಂದ ಇಂಬ್ಯಾಲೆನ್ಸ್ ಆಗ್ಲಿಕ್ಕೆ ಶುರುವಾಗ್ತದೆ. ನೋಡಿರಿ ನೀವು, ನಡಿತಾ ನಡಿತಾ ಹಿಂಗ ಯಾರೋ ಧಕ್ಕಿ ಹೊಡ್ದಂಗ ಆಗ್ತದ, ಜೋಲ್ ಹೋದಂಗ ಅನಸ್ತದ. ಅದಕ್ಕೆ ಅವ್ರ ಕೈಯಾಗ ಒಂದ್ ಬಡಿಗೆ ಕೊಡ್ತೇವಿ, ಅಥವಾ ಮೊಮ್ಮಕ್ಳಿದ್ರ ಸಹಾರ ಅಂದ್ರೆ ಅವ್ರೊಂದು ಸಾಥ್ ಕೊಡ್ತಾರ. ಇಲ್ಲಿ ಅಸ್ಥಿಧಾತು ಮತ್ತು ಮಾಂಸಧಾತು ಬಹಳ ಶಕ್ತಿಯನ್ನ ಕಳೀತಾ ಹೋಗ್ತದೆ. ದೇಹ ಯಾವಾಗ್ಲೂ ಒಂದೇ ಸರಿ ಡ್ಯಾಮೇಜ್ ಆಗೋದಿಲ್ಲ, ಅದು ತನ್ನ ಸಿಗ್ನಲ್ಸ್ ಅನ್ನ ಕೊಡ್ತಾ ಹೋಗ್ತದೆ. ಇನ್ಫ್ಯಾಕ್ಟ್ ಇವೆಲ್ಲ 40 ವರ್ಷಕ್ಕೆ ಶುರು ಆಗ್ತಾವ್ರಿ, ನಾವ್ ಅಡ್ರೆಸ್ ಮಾಡೋದಿಲ್ಲ. ನಾವು ಬರೀ ಅವಾಗ ದುಡಿಯೋದ್ರೊಳಗಡೆ ಮತ್ ಬೇರೆ ಬೇರೆ ಕೆಲಸದೊಳಗ ಬಿಸಿ ಇರ್ತೀವಿ. ನಮ್ಮ ದೇಶದೊಳಗ ಅನ್ಫಾರ್ಚುನೇಟ್ಲಿ ಈ ಹೆಲ್ತ್ ಅನ್ನೋದು ಲಾಸ್ಟ್ ಪ್ರಯಾರಿಟಿ. ಯಾವತ್ತು ಸಡನ್ ಬರ್ಬೇಕು ಅಂದ್ರೆ ಸಾವು ಒಂದೇ. ಇದನ್ನ ಬರೆದಿಟ್ಕೊಳ್ರಿ, ಯಾವುದೇ ರೋಗ ಸಡನ್ ಆಗಿ ಬರೋದಿಲ್ಲ, ಹಂತ ಹಂತವಾಗಿ ಡೆವಲಪ್ ಆಗ್ತಾ ಹೋಗ್ತದೆ. ನಾವು 1ನೇ ಹಂತ 2ನೇ ಹಂತದೊಳಗ ಅವನ್ನ ಟ್ರೀಟ್ ಮಾಡ್ಕೊಳ್ಳೋದ್ರಿಂದ, ರಸಾಯನ ಚಿಕಿತ್ಸೆಗಳು ತಗೊಳ್ಳೋದ್ರಿಂದ ನಾವು ವೃದ್ಧಾಪ್ಯವನ್ನ ಮುಂದೂಡ್ಬೋದೇ ಹೊರತು ಅವಾಯ್ಡ್ ಮಾಡ್ಲಿಕ್ಕಂತೂ ಆಗುದಿಲ್ಲ. ಬಟ್ ಹೆಲ್ದಿ ಹ್ಯಾಪಿ ವೃದ್ಧಾಪ್ಯವನ್ನ ಕಳಿಬೇಕು. ಅದ್ರ ತಯಾರಿ ಯಾವಾಗ್ಲೂ 30-35 ವರ್ಷಕ್ಕೆ ಶುರು ಆಗ್ಬೇಕ್ರಿ. ಹೆಂಗೀಗ ಒಂದ್ ಎಲ್ಲೋ ಮ್ಯೂಚುವಲ್ ಫಂಡ್ ಒಳಗ ಬ್ಯಾಂಕ್ ಒಳಗ ದುಡ್ಡು ಇಟ್ರೆ ಮುಂದೆ ಬೆಳೀತದ ಅಂತ ಹೆಂಗ್ ವಿಚಾರ ಮಾಡ್ತೇವಿ ನಾವು, ಹಂಗ 20-25-30 ವರ್ಷಕ್ಕೆ ಇವೆಲ್ಲ ಶುರು ಆಗ್ಬೇಕು. ನಾ ಇವನ್ನೆಲ್ಲಾ ಮಾಡ್ತಾ ಇದ್ರ ನನಗೆ ಇದ್ರ ಬೆನಿಫಿಟ್ ಆಫ್ಟರ್ 60-65 ಸಿಗ್ತದ ಅನ್ನೋ ಕಲ್ಪನೆ ನಮಗ್ ಗೊತ್ತಿರ್ಬೇಕು. ಅನ್ಫಾರ್ಚುನೇಟ್ ಇಸ್ ನಾಟ್, ಅದು ಇಲ್ವೇ ಇಲ್ಲ. ಒಮ್ಮೆಲೆ ಏನಂತಾರ ಅದಕ್ಕೆ, ಗಡ್ಡಕ್ ಬೆಂಕಿ ಹತ್ತಿದಾಗ ಬಾವಿ ತೋಡೋ ಕೆಲ್ಸ ನಾವ್ ಮಾಡ್ತೇವಿ. ಅವಾಗ್ಲೇ ಹೋಗುದು ಬಾವಿ ತೋಡ್ ನೀರ್ ತಂದು ಅಷ್ಟೊತ್ತಿಗೆ ಏನಾಗಿರ್ತದ, ಗಡ್ಡಕ್ ಬೆಂಕಿ ಹತ್ತಿದ್ರ. ಹಂಗ್ ಮಾಡ್ಲಿಕ್ಕೆ ಹೋಗ್ತೇವೆ. ದಯವಿಟ್ಟು ಇದನ್ ಬಿಡ್ರಿ. ಇಲ್ಲಿ ಅಸ್ಥಿಧಾತು ಮತ್ತು ಮಾಂಸಧಾತು ಎರಡೂ ಕ್ಷಯ ಆಗ್ಲಿಕ್ಕೆ ಶುರುವಾಗ್ತಾವ. ಅದಕ್ಕೆ ಸಪೋರ್ಟಿವ್ ಆಗಿ ಅವ್ರಿಗೇನ್ ಆಗ್ಲಿಕ್ಕೆ ಹೆಲ್ಪ್ ಆಗುವಂತ ಆಹಾರ ನೀವು ಸೇವನೆ ಮಾಡ್ಬೇಕು. ಮುಖ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ ಕ್ಯಾಲ್ಸಿಯಂ ರಿಚ್ ಇರುವಂತ ಆಹಾರವನ್ನ ಸೇವನೆ ಮಾಡ್ಬೇಕು. ನಾನಿಲ್ಲಿ ಬಹಳ ಮಂದಿಗೆ ಸ್ಟ್ರಿಕ್ಟ್ ಆಗಿ ಏನ್ ಹೇಳ್ತೀನಿ ಅಂದ್ರೆ, ನೀವು ಒಂದು ಫುಲ್ ಮೀಲ್ ಅನ್ನ ತಗೊಳ್ರಿ. 2-3 ಹೊತ್ತು ಊಟ ಮಾಡೋದ್ರಿಂದ ಒಂದು ಫುಲ್ ಮೀಲ್ ಅನ್ನು ತಗೊಳ್ರಿ. ಹೆಚ್ಚಿಗೆ ಫೈಬರ್ ತಗೊಳ್ರಿ, ಪ್ರೋಟೀನ್ಗಳನ್ನ ಹೆಚ್ಚಿಗೆ ತಗೊಳ್ರಿ, ಕ್ಯಾಲ್ಸಿಯಂ ರಿಚ್ ಇರುವಂತ ಆಹಾರ. ಉದಾಹರಣೆಗೆ ರಾಗಿ ಗಂಜಿ ರಿಯಲಿ ಬೆಸ್ಟ್, ರಾಗಿ ಮುದ್ದಿ ಬೆಸ್ಟ್, ರಾಗಿ ಗಂಜಿ ಬೆಸ್ಟ್. ಮತ್ತು ಇವನ್ನ ರಾತ್ರಿ ಹೊತ್ತಿನಲ್ಲಿ ನೀವು ರಾಗಿಯನ್ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ರಿ. ಗಂಜಿ ಕುಡಿಬೇಕನ್ನೋರಿಗೆ ಗಂಜಿ ಕುಡೀರಿ, ರಾಗಿ ಗಂಜಿಯನ್ನ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕೊಂಡು ಕುಡೀರಿ. ಅಂಬುಲಿ ಅಂತ ಏನು ಹೇಳ್ತಾರಲ್ಲ, ನೀವು ಹಾಲು ಹಾಕೋದಿದ್ರೆ ಉಪ್ಪು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಹಂಗ ಪ್ಲೇನ್ ಮಾಡ್ಕೊಂಡು ಅದಕ್ಕೆ ಹಾಲು ಹಾಕೊಂಡು ರಾತ್ರಿ ಕುಡೀರಿ. ಅದು 7 ಗಂಟೆ ಒಳಗನ ಮುಗಿಬೇಕು. ಸನ್ಸೆಟ್ ಒಳಗಡೆನೆ, ಸೂರ್ಯಾಸ್ತ ಆಗೋದ್ರೊಳಗನೆ ನಿಮ್ದು ಊಟ ಮುಗಿದಿರ್ಬೇಕು. ಓಕೆ, ರಾಗಿಯನ್ನ ಹೆಚ್ಚಿಗೆ ಯೂಸ್ ಮಾಡ್ಕೊಡ್ರಿ. ಇನ್ನ ಬಿಳಿ ಎಳ್ಳು ಸಿಗ್ತಾವ್, ಆಗ್ಲಾರದನ್ನ ಹೇಳಲಿಕ್ಕತ್ತಿಲ್ಲ, ನಿಮ್ಗೆ ಈಸಿಲಿ ಫಾಲೋ ಮಾಡ್ಲಿಕ್ಕೆ ಆಗುದನ್ನ ಹೇಳ್ತೇನೆ. ಬಿಳಿ ಎಳ್ಳು ಇರ್ತಾವಲ್ಲ, ಅವುಗಳನ್ನ ನೀವ್ ಏನ್ ಮಾಡ್ಕೋಬೇಕು, ಏನೋ ಒಂದು ಸ್ಮೂದಿ ಮಾಡ್ಕೊಂಡಾಗ ಅಥವಾ ಊಟದೊಳಗ ಅವನ್ನ ಸ್ವಲ್ಪ ಉದುರಿಸ್ಕೊಂಡು ಪ್ರತಿ ಊಟದಾಗೂ ತಗೊಳ್ಳುವಂತ ರೂಢಿ ಮಾಡ್ಕೋಬೇಕು. ಆಮೇಲೆ ನಾನು ಇನ್ನಿ ವಿಡಿಯೋ ಯಾರು ನೋಡಿಲ್ಲ ಫಸ್ಟ್ ನೋಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಮಾಡ್ಕೊಂಡು ನನ್ನ ಚಾನಲ್ ವಿಸಿಟ್ ಮಾಡಿ ನೋಡ್ರಿ. ಅದ್ರೊಳಗೆ ಹೇಳೇನಿ ನಾನು, ಈ ಕಾಳುಗಳನ್ನ ನೀವು ಸರಿಯಾಗಿ ನೆನೆಸಿ ಅದ್ರದ್ದೆಲ್ಲ ಫೈಟಿಕ್ ಆಸಿಡ್ ಹೋದ್ಮೇಲೆ ಆ ನ್ಯೂಟ್ರಿಷಿಯಸ್ ಕಾಳುಗಳನ್ನ, ಒಳ್ಳೆಯ ನ್ಯೂಟ್ರಿಷಿಯಸ್ ಕಾಳುಗಳನ್ನ ಏನ್ ಮಾಡ್ಕೋಬೇಕು, ಯಂಗ್ಸ್ಟರ್ಸ್ ತಿನ್ಲಿಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ 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 ಬೆಳಗಿಂದ ಸಾಯಂಕಾಲದವರೆಗೂ, ಅದ್ರೊಳಗೂ ಸೂರ್ಯಾಸ್ತ ಆಗೋದ್ರ ಒಳಗನೆ ಸ್ವಲ್ಪ ಕಾಳುಗಳನ್ನ ಅಗದು ತಿನ್ಬೇಕು. ಹಲ್ಲುಗಳೆಲ್ಲ ಸರಿ ಇದ್ರೆ, ಗೊತ್ತಾಯ್ತಾ? ಅದಕ್ಕ ಸರಿಯಾಗಿ ಮೊಳಕೆ ಬಂದ ಕಾಳುಗಳನ್ನ ತಿನ್ರಿ. ಇವುಗಳನ್ನ ಸರಿಯಾಗಿ ಅಗದು ತಿನ್ನೋ ರೂಢಿಯನ್ನ ಮಾಡ್ಕೊಡ್ರಿ. ಮೈಂಡ್ ಫುಲ್ ಊಟವನ್ನ ಮಾಡ್ರಿ. ಇನ್ನ ನಂತರ ಹಾಲನ್ನ ಯಾವಾಗ ಕುಡಿಬೇಕು ಅಂದ್ರೆ, ರಾತ್ರಿ ಹಾಲನ್ನ ಕುಡಿಬೇಕು. ನಿಮಗ್ ಒಳ್ಳೆಯ ಹಾಲುಗಳು ಸಿಗ್ತಿದ್ರ, ನಿಮ್ಮ ಗೌಳಿ ಯಾರಾದ್ರೂ ಕರೆಕ್ಟ್ ಆಗಿ ಹಾಲು ತಂದು ಕೊಡ್ತಿದ್ರ, ಹೆಚ್ಚಿಗೆ ಪಾಶ್ಚರೈಸೇಷನ್ ಆಗಿರ್ಲಿಲ್ಲ ಅಂತಂದ್ರ, ಇಂಥ ಹಾಲುಗಳಿದ್ರ ನೀವು ಹಾಲನ್ನ ಕುಡಿಬಹುದು. ವಯಸ್ಸಾದ ಮೇಲೆ ನೀವೇನ್ ಸ್ಕಿಮ್ ಹಾಲು ಕುಡಿಬೇಕಂತೇನಿಲ್ಲ, ಒಳ್ಳೆಯ ಫುಲ್ ಹಾಲನ್ನ ನೀವು ಕುಡಿಬೇಕು. ಆದ್ರೂ ಇತ್ತಿತ್ತಲಾಗಿ ಈ ಹಾಲುಗಳದ ಅವತಾರ ನೋಡಿ ನಾ ಏನ್ ಹೇಳ್ತೀನಿ ಅಂದ್ರ, ಬೆಟರ್ ರಾಗಿ ಹಾಲು ಕುಡೀರಿ. ರಾಗಿ ಹಾಲು ಬಹಳ ಈಸಿರಿ ಮಾಡೋದು. ನಾನ್ ನಿಮ್ಗೆ ಅದಕ್ಕೊಂದು ಸಿಂಪಲ್ ಟೆಕ್ನಿಕ್ ಹೇಳ್ತೀನಿ. ಏನಂದ್ರೆ, ಬೆಳಗಿನ ಟೈಮ್ ಒಳಗಡೆ 1-2-3 ಚಮಚ ರಾಗಿ ನೆನೆಸಿಡ್ರಿ. ಒಂದ್ 4-5 ಚಮಚ, ಈಗ ಇಬ್ರು ಗಂಡ ಹೆಂಡತಿ ಅದಿರಿ ವಯಸ್ಸಾದವ್ರು ಅಂತಂದ್ರೆ 5-6 ಟೀ ಸ್ಪೂನ್ ಅಷ್ಟು ರಾಗಿ ನೆನೆಸಿಡ್ರಿ. ಅದ್ರೊಳಗ 1 ಚಮಚ ಬಿಳಿ ಎಳ್ಳನ್ನ ಹಾಕ್ರಿ. ಬೆಳಗ್ಗೆಯಿಂದ ಸಾಯಂಕಾಲ ತನ ನೆನಿಬೇಕು. ಸರಿಯಾಗಿ ನೆಂದಾಗ ಏನಾಗ್ತದ, ಅದ್ರೊಳಗ ಪೋಷಕಾಂಶಗಳು ಹೆಚ್ಚಿಗೆ ಆಗ್ತಾವು. ಅದನ್ನ ಗ್ರೈಂಡ್ ಮಾಡ್ರಿ. ಸರಿಯಾಗಿ ಗ್ರೈಂಡ್ ಮಾಡಿ ರಾತ್ರಿ ನಿಮಗ ಹೆಚ್ಚು ಕಡಿಮೆ 6:30-7 ಗಂಟೆ ಸುಮಾರು ಅದನ್ನ ಅರಿವಿ ಒಳಗ ಸರಿಯಾಗಿ ಕಟ್ಟಿ ತೆಗೆದು ಬಿಟ್ರೆ ನಿಮಗ ರಾಗಿ ಮಿಲ್ಕ್ ರೆಡಿ ಆಗ್ತದೆ. ಓಕೆ, ಅದನ್ನ ಮತ್ತೆ ಕುದಿಸುವಂತ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಬೇಕಾ ನೀವು ಡಯಾಬಿಟಿಕ್ ಇಲ್ಲ ಅಂದ್ರೆ
ಸ್ವಲ್ಪ ಬೆಲ್ಲ ಹಾಕೊಳ್ರಿ, ಇಲ್ಲ ಅಂತಂದ್ರೆ ಹಂಗ ಕುಡಿಬಹುದು. ಸ್ವಲ್ಪ ತುಪ್ಪ ಹಾಕೊಳ್ರಿ ಬೇಕಿದ್ರೆ. ಅತಿ ತಣ್ಣಗಿತ್ತು ಅಂತಂದ್ರೆ ತುಪ್ಪ ಸರಿ ಹೊಂದೋದಿಲ್ಲ. ಅದನ್ನ ಕುಡಿದ್ ಬಿಟ್ಟು ಆಮೇಲೆ ಮಲ್ಗೋ ಟೈಮ್ ಒಳಗಡೆ ಕಂಪಲ್ಸರಿ ಎಲ್ಲಾರು 1 ಗ್ಲಾಸ್ ಬಿಸಿನೀರಿಗೆ ಅರ್ಧ ಚಮಚ ತುಪ್ಪ ಕುಡದೆ ಮಲ್ಕೊಳ್ಳೋ ರೂಢಿ ಇಟ್ಕೊಳ್ರಿ. ಬಿಕಾಸ್ ಈ ಏಜ್ ಒಳಗಡೆ ವಾತ ವೃದ್ಧಿ ಆಗ್ತಿರ್ತದ. ವಾತ ವೃದ್ಧಿ ಆದಾಗ ನಿಮಗೆ ಗಾತ್ರ ಕಂಪ, ಸ್ಫುರಣ, ಉಷ್ಣಕಾಮಿತ್ವ ಅಂತ ಹೇಳ್ತೇವೆ ನಾವು. ಬಿಸಿ ಬಿಸಿಯಾಗಿ ತಿನ್ಬೇಕು ಅಂತ ಫೀಲ್ ಆಗ್ತಿರ್ತದ, ಕಂಪ ಆಗ್ತಿರ್ತದ, ಒಂಥರ ನಡುಗ್ ಬರ್ತಿರ್ತದ. ಬಿಕಾಸ್ ಆಫ್ CNS ಸೆನ್ಸಿಟಿವಿಟಿ ಹೆಚ್ಚಿಗೆ ಆಗೋದ್ರಿಂದ ನಡುಗ್ ಬರ್ತದ, ಬೆಂಡ್ ಆಗ್ತದ, ಸ್ನಿಗ್ಧತೆ ಬಾಡಿ ಒಳಗ್ ಕಡಿಮೆ ಆಗಿರ್ತದ. ಅದಕ್ಕೋಸ್ಕರ ಬಿಸಿ ನೀರಿನೊಳಗಡೆ ಮತ್ತು ಜೊತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಈ ಟೈಮ್ ಒಳಗೆ ಬಹಳ ಇರ್ತೈತಿ. ಬಿಸಿ ನೀರಿನೊಳಗೆ ಒಂದು ಅರ್ಧ ಚಮಚ ತುಪ್ಪವನ್ನ ನೀವು ಹಾಕೊಂಡು ರಾತ್ರಿ ಅದನ್ನ ಸರಿಯಾಗಿ ಕುತ್ಕೊಂಡು ಕುಡಿದು ಮಲ್ಕೊಳ್ಳೋ ರೂಢಿಯನ್ನ ಇಟ್ಕೊಡ್ರಿ. ಆದಷ್ಟು ಬೇಗ ಮಲ್ಕೊಂಡ್ಬಿಟ್ರಿ. ನಂಗೆ ನಿದ್ದಿನ ಬರಂಗಿಲ್ಲ ಅಂತ ಎಷ್ಟು ಮಂದಿಗೆ ಆಕ್ಚುಲಿ ಈ ಏಜ್ ಒಳಗ 60-65 ವರ್ಷ ಆತಂದ್ರ ಗಂಡಸರಿಗೂ ಆಯ್ತು ಹೆಣ್ಮಕ್ಳಿಗಾತು ನಿದ್ದೆ ಬರುದಿಲ್ರಿ. ನಿದ್ದೆ ಬರ್ಲಿಲ್ಲ ಅಂದ ತಕ್ಷಣ ಬೇರೆ ಎಲ್ಲಾ ಸಮಸ್ಯೆ ಶುರುವಾಗ್ತಾವ. ನಾ ಅದಕ್ಕೆ ಪ್ರಾಕ್ಟಿಕಲಿ ಏನ್ ಕುಡಿಬೇಕು, ಏನ್ ತಿನ್ಬೇಕು, ಏನ್ ನಿಮ್ ಮನೆಯೊಳಗೆ ಯಾವ ರೀತಿ ರೆಮಿಡಿ ಮಾಡ್ಕೋಬೇಕು ಅಂತ ಒಂದ್ ಸೆಪರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಅದನ್ನ ತಪ್ಪಿಸ್ಲಾರ್ದಂಗ್ ನೋಡ್ರಿ. ಇವು 2 ಪಾಯಿಂಟ್ಸ್ ಅನ್ನ ನೀವು, ಒಂದು ಆಸ್ಟಿಯೋಪೋರೋಸಿಸ್ ಆಗ್ತದೆ, ಇನ್ನೊಂದು ಮಸಲ್ ಮಾಸ್ ಡೌನ್ ಆಗೋದ್ರಿಂದ ಏನಾಗ್ತದ ಸಾರ್ಕೋಪೀನಿಯಾ ಅನ್ನುವಂತ 2 ಸಮಸ್ಯೆಗಳು ಬರ್ತಾವು. ಜೊತೆಗೆ ಆಸ್ ಯೂಶುವಲ್ ನಿಮ್ಗೆ ಗೊತ್ತಿರ್ತದ ಕ್ಯಾಟ್ರಾಕ್ಟ್ ಶುರು ಆಗ್ತದ. ಆ ಕ್ಯಾಟ್ರಾಕ್ಟ್ ಶುರುವಾದಾಗ ಅದಕ್ಕೆ ಬೇರೆ ದಾರಿ ಇಲ್ಲ. ಅದಕ್ಕೆ ಕರೆಕ್ಟ್ ಆಗಿ ನೀವು ಅಫೋರ್ಡೆಬಲ್ ಇದ್ರೆ, ಅಫೋರ್ಡೆಬಲ್ ಎಲ್ಲ ಮಾಡ್ಕೋಬೇಕು, ಅನುಕೂಲತೆ ಮಾಡ್ಕೊಂಡು. ಸರ್ಕಾರ ಸಾಕಷ್ಟು ಸ್ಕೀಮ್ಸ್ ಮಾಡೈತಿ. ಮೊದ್ಲು ಹೋಗಿ ಒಳ್ಳೆ ಐ ಡಾಕ್ಟರ್ಸ್ ಹತ್ರ, ಕಣ್ಣಿನ ಡಾಕ್ಟರ್ಸ್ ಹತ್ರ ಅದನ್ನ ಸರಿ ಮಾಡಿಸ್ಕೊಂಡ್ ಬನ್ರಿ. ಇವು ಕರೆಕ್ಟ್ ಆಗಿ ಮಾಡ್ಕೊಂಡ್ರಿ ಅಂದ್ರೆ ನೀವು ಮೆಂಟಲಿ ಕೆಲವೊಂದು ಎಲಿಮೆಂಟ್ಸ್ ಮೇಲೆ ಫೋಕಸ್ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ಈ ಏಜ್ ಒಳಗೆ ನೀವು ಮಗುವಿನಂಗ್ ಮುಗ್ಧ ಆಗಿರ್ತೀರಿ, ನಾ ಅದನ್ನ ಹೇಳ್ತೀನಿ. ಆದ್ರ ಆ ಮಗುವಿನಂತ ಒಂದು ಮುಗ್ಧತೆ ಇರ್ಲಿ, ಮೊಂಡತನ ಬೇಡ. ಇದನ್ನ ನೀವು ಫೋಕಸ್ಡ್ ಆಗಿ ಸ್ಟಡಿ ಮಾಡ್ಕೋಬೇಕು, ನಿಮ್ಮನ್ನ ನೀವು ಅರ್ಥಕೋಬೇಕು. ಮೊಂಡತನ ಹೆಂಗ, ನನ್ನನ್ನೇ ಎಲ್ಲಾರು ಜೋಪಾನ್ ಮಾಡ್ಲಿ, ನಾ ಕುತ್ಕೊಂಡಿರ್ತೀನಿ, ನನ್ನ ಕೇರ್ ಮಾಡ್ಲಿ, ಇದು ಬೇಡ. ಇಲ್ಲಿ 2 ಎಕ್ಸ್ಟ್ರೀಮ್ ಚೇಂಜಸ್ ಆಗ್ತಾರೆ. ಒಂದು, ನಾ ಇನ್ಯಾರಿಗೂ ಬೇಡಗೇನಿ, ನನ್ ಇರೋದು ಉಪಯೋಗ ಇಲ್ಲ, ನನ್ ಯಾರು ಕೇರ್ ಮಾಡಂಗಿಲ್ಲ ಅಂತ ಅನ್ಕೊಳ್ಳೋದು. ಕಾರಣ ಏನು ಅಂದ್ರೆ ನಿಮ್ ಮಕ್ಕಳು, ಸೊಸೆಂದ್ರು, ಮೊಮ್ಮಕ್ಕಳು ಆ ಟೈಮ್ ಒಳಗಡೆ ಸ್ವಲ್ಪ ಅವ್ರ ಲೈಫ್ ಒಳಗೆ ಬಿಸಿ ಇರ್ತಾರೆ. ಇದು ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ವರ್ಲ್ಡ್. ಓಕೆ, ಕಣ್ಣು ಮುಚ್ಚಿದ್ರೆ EMI ನೆನಪು ಬರ್ತಾವ್, ಕಣ್ಣು ತೆಗೆದ್ರೆ EMI ನೆನಪು ಬರ್ತಾವ್. ಅಂತ ಕಾಲದೊಳಗಡೆ ನಿಮ್ಮ ಮಕ್ಕಳು ಅದ್ರ ಕಡೆ ಗಮನ ಕೊಡ್ತಿರ್ತಾರೆ. ನಿಮ್ಮ ಹೆಲ್ತ್ ನೀವ ಕಾಪಾಡ್ಕೊಂಡಿದ್ರಿ ಅಂದ್ರೆ ಸ್ವಲ್ಪ ಮಟ್ಟಿಗೆ ಅವ್ರು ಫ್ರೀ ಇರ್ತಾರೆ ಮೆಂಟಲಿ ನಿಮ್ ಬಗ್ಗೆ. ಅದ್ರ ಅರ್ಥ ಅವ್ರು ನಿಮ್ಮ ನೆಗ್ಲೆಕ್ಟ್ ಮಾಡ್ಲಿಕ್ಕತ್ತಾರ ಅಂತ ಅಲ್ಲ. ಇದನ್ನ ನೀವು ಸ್ಪೋರ್ಟಿವ್ ಆಗಿ ತಗೊಳ್ರಿ. ಅದೆಲ್ಲ ಬಿಟ್ಟು ಅವ್ರದ್ದು ಏನ ಕೆಲ್ಸ ಇರ್ಲಿ, ಅವ್ರು ಹೆಂಗ ಇರ್ಲಿ, ಇವನ್ ದುಡಿಯುವಂತ ಸೊಸಿ ಇರ್ಲಿ, ಏನೇ ಇರ್ಲಿ, ನನ್ನ ಕೇರ್ ಮಾಡ್ಬೇಕು, ನನ್ನ ಕಡೆ ಅಟೆನ್ಷನ್ ಕೊಡ್ಬೇಕು, ನಾ ಹೇಳ್ದಂಗ ನಡಿಬೇಕು, ಈ ಒಂದು ಮೊಂಡತನವನ್ನ ದಯವಿಟ್ಟು ಬಿಡ್ಬೇಕು. ಇದು ಬಿಡ್ಬೇಕಾದ್ರೆ ಏನ್ ಬೇಕು ನಿಮ್ಗ? ಒಂದು ಹೆಲ್ದಿ ಡಿಟ್ಯಾಚ್ಮೆಂಟ್ ಬೇಕು. ಮೆಡಿಕಲಿ ಹೇಳ್ತೀವಿ, ನಾನ್ ಯಾವ್ದು ನಿಮ್ಗ ಫಿಲಾಸಫಿ ಹೇಳ್ಲಿಕ್ಕತ್ತಿಲ್ಲ. ಮೆಡಿಕಲಿ ನಾವೇನ್ ಹೇಳ್ತೀವಿ ಗೊತ್ತಾ? ಹೆಲ್ದಿ ಡಿಟ್ಯಾಚ್ಮೆಂಟ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ವಯಸ್ಸಾದಂತ ಗಂಡಸರು ಮತ್ತು ಹೆಣ್ಣು ಮಕ್ಕಳು. ಅರ್ಥ ಏನು? ಮಠಕ್ ಹೋಗ್ಬೇಕಿದ್ರೆ ನಾವು ವೈರಾಗ್ಯ ಬೇಕು ಅಂತ ಅಲ್ಲ. ಖುಷಿಯಾಗಿ ನಿಮ್ಮನ್ನ ನೀವು ಈ ಗೊಂದಲದಿಂದ, ಈ ರಗಳಿಯಿಂದ ಹೊರಗಡೆ ನಿಮ್ ಜವಾಬ್ದಾರಿ ನೀವು ಮಾಡ್ಕೊಡ್ರಿ. ನಮ್ ಪರ್ಮಿಷನ್ ಎಲ್ಲದಕ್ಕೂ ಬೇಕು ಅಂತ ಏನಿಲ್ಲ. ನಾವು ಏಜ್ ಆಗದಲ್ಲ, ನಮ್ಗೆ ಕರೆಕ್ಟ್ ಆಗಿ ಊಟ ತಿಂಡಿ ಎಲ್ಲ ಕೊಟ್ಬಿಟ್ರೆ ಸಾಕು, ನಾವ್ ಆರಾಮಾಗಿರ್ತೀವಿ ಅಂತ ಹೇಳಿ ನಿಮ್ಮ ಮೇಲೆ ನೀವು ಹೆಚ್ಚಿಗೆ ಫೋಕಸ್ ಮಾಡ್ಕೊಡ್ರಿ. ನಿಮ್ ಹೆಲ್ತ್ ನೀವು ಸರಿ ಕಾಪಾಡ್ಕೊಂಡ್ಬಿಟ್ರಿ ಅಂದ್ರೆ ಅರ್ಧ ನೀವು ನಿಮ್ ಮಕ್ಳು ಹೆಲ್ಪ್ ಮಾಡ್ದಂಗ. ಇಲ್ಲಾಂದ್ರೆ ಯಾವಾಗ್ಲೂ ಗಡಿ ಅವ್ರು ನಿಮ್ಮನ್ನ ಬಂದು ನೀ ಹೆಂಗದಾಳ, ಏನಾಯ್ತು, ಅಪ್ಪ ಹೆಂಗಿದ್ದಾರ, ಅಮ್ಮ ಹೆಂಗಿದ್ದಾರ ಅಂತ ತಿಳ್ಕೊಂಡ್ ಬರೇ ನಿಮ್ಮನ್ನ ನೋಡ್ಕೋತ ಕೂತ್ರ ಅವ್ರು ತಮ್ಮ ಲೈಫ್ ಒಳಗ ಪ್ರಾಬ್ಲಮ್ ಮಾಡ್ಕೋತಾರ. ಅದ್ರ ಬದಲು ನೀವು ನಿಮ್ ಕಡೆ ಹೆಚ್ಚಿಗೆ ಗಮನ ಕೊಟ್ಕೊಡ್ರಿ. ಆದಷ್ಟು ನಿಮ್ದು ಏನ್ ಮೋಟೋ ಇರ್ಬೇಕಂದ್ರೆ, ನಮ್ಮನ್ನ ಯಾರು ಕೇಳಂಗಿಲ್ಲ, ನಿಮ್ಮನ್ನ ಯಾರು ಕ್ವಶನ್ ಮಾಡೋದಿಲ್ಲ. ಆರಾಮಾಗಿ ಗಂಡ ಹೆಂಡತಿ ಕೈ ಹಿಡ್ಕೊಂಡು ನೀವು ಪಾರ್ಕಿಗೆ ಹೋಗ್ರಿ. ನಾನ್ ಹೇಳ್ದಂಗ ಬೇರ್ ಫುಟ್ ಹುಲ್ಲಿನ ಮೇಲೆ, ಮಣ್ಣಿನ ಮೇಲೆ ವಾಕಿಂಗ್ ಮಾಡ್ರಿ. ಆದಷ್ಟು ಸನ್ರೈಸ್ ನಿಮ್ ಮೇಲೆ ಎಕ್ಸ್ಪೋಸ್ ಆಗೋಂಗ್ ನೋಡ್ಕೊಳ್ರಿ. ಆಹಾರದೊಳಗ್ ನಾ ಹೇಳ್ದಂಗ ರಾಗಿಯನ್ನ ತಗೊಳ್ರಿ, ನವಣೆಯನ್ನ ತಗೊಳ್ರಿ, ಸಜ್ಜಿಯನ್ನ ತಗೊಳ್ರಿ. ಆಮೇಲೆ ಇನ್ನೊಂದು ಬೆಸ್ಟ್ ಹೇಳ್ತೀನಿ, ಕುಸುಬಿ ಅಂತ ಸಿಗ್ತದ. ಕುಸುಬಿ ಅಂತ ಕೇಳಿರಿ ನೀವು? ಸಾಫ್ಲವರ್ ಅಂತಾರ, ನಾಟ್ ಸನ್ಫ್ಲವರ್ ಅಲ್ಲ, ಸಾಫ್ಲವರ್ ಅಂತ ಹೇಳ್ತೇವಿ. ಆ ಕುಸುಬಿ ಹಾಲನ್ನ ತೆಗೆದು ಅದನ್ನ ನೀವು ಗಂಜಿ ಒಳಗ್ ಹಾಕೊಂಡ್ ಕುಡಿಯೋದ್ರಿಂದನೂ ಕೂಡ ನಿಮ್ಮ ಬೋನ್ಸು ಮತ್ತು ನಿಮ್ದು ಮಾಂಸಖಂಡಗಳು ಸ್ಟ್ರಾಂಗ್ ಆಗ್ಲಿಕ್ಕೆ ಶುರು ಆಗ್ತಾವ. ಮಸಲ್ಸ್ ವೇಸ್ಟಿಂಗ್ ಆಗೋದು ಕಡಿಮೆ ಆಗ್ತದ. ವಿಷನ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಗಮನ ಕೊಡ್ರಿ. ಸ್ವಲ್ಪ ಸೂರ್ಯನ ಬಿಸಿಲು, ಎಳೆ ಬಿಸಿಲು ಬಂದಾಗ ಕಣ್ಣು ಮುಚ್ಕೊಂಡು ಸೂರ್ಯನನ್ನ ನೋಡ್ರಿ, ಕಣ್ಣು ತೆಗೆದು ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಇದರಿಂದ ನಿಮಗ ಒಳ್ಳೆ ರೀತಿಯಲ್ಲಿ ಪೋಷಕಾಂಶಗಳು ದೇಹಕ್ಕೆ ಸಿಗ್ತಾವ್. ಹೈಡ್ರೇಷನ್, ನೀರನ್ ಚೆನ್ನಾಗಿ ಕುಡೀರಿ. ಈ ಟೈಮ್ ಒಳಗೆ ಕಾನ್ಸ್ಟಿಪೇಷನ್ ಎಲ್ಲರಿಗೂ ಬರ್ತದೆ, ಹೆಚ್ಚು ಕಡಿಮೆ ಎಲ್ಲರಿಗೂ ಡಯಾಬಿಟಿಕ್ ಇರ್ತದ, BP ಇರ್ತದ. ನಿಮ್ ಮೆಡಿಸಿನ್ಸ್ ಅನ್ನ ನೀವೇ ಜವಾಬ್ದಾರಿಯಿಂದ ತಗೊಳ್ರಿ. ನಿಮ್ ಮೋಟೋ ಏನಿರ್ಬೇಕಪ್ಪ ಅಂದ್ರೆ,
ಕೊನೆಯ ಹಂತದವರೆಗೂ ನಮ್ಮ ಮೇಲೆ ನಾವು ಡಿಪೆಂಡ್ ಆಗಿರ್ಬೇಕು. ಯಾರ ಏನೇ ಒಂದು ಸೇವೆ ಮಾಡ್ಲಿಕ್ಕೆ ಬಂದ್ರು ಕೂಡ ಸಣ್ಣ ಪುಟ್ಟದಕ್ಕೆ ಅವರೇ ನಮ್ಮನ್ನ ಸೇವೆ ಮಾಡ್ಲಿ ಅನ್ನೋ ಮನೋಭಾವನೆಯನ್ನು ಬಿಟ್ಟು ನಾವು ನಮ್ಮ ಮೇಲೆ ಡಿಪೆಂಡ್ ಆಗಿರ್ಬೇಕು, ನಾವು ನೋಡ್ಕೋತೀವಿ ಅನ್ನೋ ಭಾವನೆ ನಿಮ್ಗಿತ್ತು ಅಂದ್ರೆ ಅಂತಿಮ ಹಂತದೊಳಗಡೆ ನೀವ್ ಯಾರಿಗೂ ತ್ರಾಸ ಕೊಟ್ಟಿರ್ಲಿಲ್ಲ ಅಂದ್ರೆ ಆಟೋಮೆಟಿಕಲಿ ಮಕ್ಕಳು, ಸೊಸೆಂದ್ರು, ಮೊಮ್ಮಕ್ಕಳು ಎಲ್ಲರೂ ಬಂದು ನಿಮ್ಮ ಜೊತೆ ನಿಲ್ತಾರೆ. ಅದನ್ನ ಕಾಪಾಡ್ಕೋಬೇಕು ನಾವು. ಅದೆಲ್ಲ ಬಿಟ್ಟು ಸ್ಟಾರ್ಟಿಂಗ್ ಇಂದಾನೆ ಕಿರಿಪಿರಿ ಮಾಡ್ತಾ ಇದ್ರೆ ಯಾರಿಗೂ ನಿಮ್ಮ ಮೇಲೆ ಇಂಟ್ರೆಸ್ಟ್ ಬರ್ತಿಲ್ಲ. ಇದನ್ನ ಅರ್ಥ ಮಾಡ್ಕೊಡ್ರಿ. ಇವತ್ತಿನ ಜಗತ್ ಹಿಂಗಾಗ್ಯದ. ಸೆಲ್ಫ್ ಕೇರ್ ಮಾಡ್ಕೊಡ್ರಿ, ಸೆಲ್ಫ್ ಟಾಕಿಂಗ್. ನಿಮ್ಮ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗ್ರಿ, ನಿಮ್ ಏಜ್ನವ್ರ ಜೊತೆ ಮಿಂಗಲ್ ಆಗ್ರಿ. ದಯವಿಟ್ಟು ಪಾಸಿಟಿವ್ ನಿಮ್ದು ಟಾಕಿಂಗ್ ಇರ್ಲಿ. ಬುಕ್ಸ್ ಓದು ರೂಢಿಯನ್ನ ಬಹಳ ಬೆಸ್ಟ್. ಅದು ನನ್ಗೆ ಯಾರೋ ಒಬ್ರು ಕಮೆಂಟ್ ಅಲ್ಲಿ ಸಜೆಷನ್ ಮಾಡಾರ, ಬುಕ್ಸ್ ಓದೋದನ್ನ ಹೇಳ್ರಿ ಮೇಡಮ್ ಅಂತ. ಕರೆಕ್ಟ್, ಅದು ರಿಯಲಿ ನಾನ್ ಮರ್ತಿದ್ರೆ ಸಾರಿ. ಬುಕ್ಸ್ ಓದ್ಲೇಬೇಕು. ಒಳ್ಳೊಳ್ಳೆ ಪುಸ್ತಕಗಳು ಇರ್ತಾವ್ರಿ, ನಿಮ್ಮನ್ನ ಮೋಟಿವೇಟ್ ಮಾಡುವಂತ ಪುಸ್ತಕಗಳು ಇರ್ತಾವ. ಅಂತ ಪುಸ್ತಕಗಳನ್ನ ಓದ್ರಿ. ಅವ್ನ್ ಇಂಪ್ಲಿಮೆಂಟ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಯಾವ್ದ್ರ ಕೆಟ್ಟ ಪುಸ್ತಕ ಓದಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಲ್ಲ. ಒಳ್ಳೆ ಪುಸ್ತಕಗಳನ್ನ ಓದ್ರಿ. ಮತ್ತು ಸಂಗೀತ ಏನ್ರಿ ಬರ್ತಿತ್ತು ಅಂದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಅಥವಾ ನೀವ್ ಎಜುಕೇಟೆಡ್ ಇದ್ರಿ ಅಂದ್ರೆ ಅಕ್ಕಪಕ್ಕ ಇರುವಂತ 4 ಮಕ್ಕಳಿಗೆ ನೀವೇನ್ ಮಾಡ್ಬೇಕು, ಟ್ಯೂಷನ್ಸ್ ಅನ್ನ ಹೇಳ್ಬೇಕು. ಮತ್ತು ಯಾವ್ದಕ್ಕೂ ಕೂಡ ಹೆವಿ ಏನೋ ಮಾಡಕ್ ಹೋಗಿ ಫ್ರಾಕ್ಚರ್ಸ್ ಅನ್ನ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಒಂದ್ಸರಿ ಫ್ರಾಕ್ಚರ್ಸ್ ಆಯ್ತಂದ್ರೆ ಹೀಲ್ ಆಗೋದು ಬಹಳ ಕಷ್ಟ. ಅದಕ್ಕೋಸ್ಕರ ಬ್ಯಾಲೆನ್ಸ್ಡ್ ಫುಡ್ ಅನ್ನ ಊಟ ಮಾಡ್ಕೊಡ್ರಿ. ಇದು ಬಹಳ ಮುಖ್ಯ. ಇನ್ನು 3ನೇ ಪಾಯಿಂಟ್ ನಾನು ಏನ್ ಹೇಳ್ತೀನಿ ಅಂದ್ರೆ ಹೆಲ್ದಿ ಡಿಟ್ಯಾಚ್ಮೆಂಟ್ ಅಂತೂ ಬೇಕು. ಓಕೆ, ಅವ್ರವ್ರ ಸಂಸಾರ ಅವ್ರವ್ರು ಮಾಡ್ಕೊಂತಾರ, ಅವ್ರ ಮಕ್ಕಳು ಸೊಸೆ ಅಂದ್ರೆ ತಾವ್ ಮಾಡ್ಕೊಂತಾರ. ಪ್ರತಿಯೊಂದ್ರಿಗೂ ಕೆಲವು ಮಂದಿ ಪೇರೆಂಟ್ಸ್, ಓಲ್ಡ್ ಪೇರೆಂಟ್ಸ್ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಏನಂತಾರ ಗೊತ್ತಾ, ನಮ್ ಮಗ ಹೊಸ ಮನೆ ಕಟ್ಸೇನ್ರಿ, ನಮ್ಮನ್ನ ಒಂದ್ ಮಾತ್ ಕೇಳಿಲ್ಲ, ನಾವೇನ್ ಬ್ಯಾಡ್ ಅಂತಿದ್ವೇನ್ರಿ ಅಂತ. ಇದು ಸುಮ್ನೆ ಒಂದ್ ಈ ನಿಮ್ಮನ್ನ ಕೇಳಿದ್ರೆ ನೀವು ಬ್ಯಾಡ್ ಅನ್ನಂಗಿಲ್ಲ ಅಂದ್ಮೇಲೆ ನಿಮ್ಮನ್ನ ಕೇಳ್ಬೇಕು ಯಾಕೆ. ಬಟ್ ನಿಮ್ಮನ್ನ ಕೇಳಿ ನಿಮ್ಮ ಕಿವಿ ಮೇಲೆ ಹಾಕಿ ಒಂದ್ ಡಿಸಿಷನ್ ತಗೋಬೇಕಾಗಿದ್ದು ಅವ್ರ ಕರ್ತವ್ಯ. ಆ ತಿಳುವಳಿಕೆನೂ ಕೂಡ ಅವ್ರಿಗೆ ಇರಬೇಕು. ಗೊತ್ತಾಯ್ತಾ? ಅದೇ ಅವ್ರಿಗೆ ಇರಬೇಕು. ಅನ್ಫಾರ್ಚುನೇಟ್ಲಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಪ್ರತಿಯೊಂದಕ್ಕೂ ಹಿಂಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಕೂತ್ಕೊಳ್ಳಿಕ್ ಆಗಂಗಿಲ್ಲ. ಅದಕ್ಕೋಸ್ಕರ ನಿಮ್ಮ ಮೆಂಟಲ್ ಸ್ಪೇಸ್ ಅನ್ನ ನೀವು ಕಾಪಾಡ್ಕೊಡ್ರಿ, ಸಾಕು. ಬೇರೆ ಏನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇನ್ವಾಲ್ವ್ ಆಗ್ರಿ, ಬೆಸ್ಟ್ ಆಗಿರಿ. ಇನ್ 3ನೇ ಪಾಯಿಂಟ್ ಅಂದ್ರೆ ನಾನ್ ಹೇಳೋದು ಸಾಕ್ಷೀಭೂತರಾಗಿರ್ರಿ ಅಂತ ಹೇಳ್ತೀವಿ ನಾವು. ಜಸ್ಟ್ ಬಿ ಅ ಗುಡ್ ಅಬ್ಸರ್ವರ್ ಆಫ್ ದ ಫ್ಯಾಮಿಲಿ. ಈಗ ಹೆಂಗ್ ಒಂದ್ ಆಟ ನಡೀತಾ ಇರ್ಬೇಕಾದ್ರೆ ಸೀನಿಯರ್ ಆಟಗಾರರು ಪೆವೇಲಿಯನ್ ಒಳಗೆ ಕುತ್ಕೊಂಡು ಆಟ ಆಡೋರು ನೋಡ್ತಾ ಇರ್ತಾರೆ. ಹೌದಾ? ಇಂಟರ್ಫಿಯರ್ ಆಗ್ಲಿಕ್ಕೆ ಹೋಗೋದಿಲ್ಲ. ಆಟ ಆಡೋರು ನೋಡ್ತಾರೆ. ಅವ್ರು ಏನೋ ಒಳ್ಳೆ ಕೆಲಸ ಮಾಡಿದ್ರೆ ಕ್ಲಾಪ್ಸ್ ಮಾಡ್ತಾರ, ತಪ್ಪು ಕೆಲಸ ಮಾಡಿದ್ರೆ ಹೊರಗೆ ಬಂದ್ಮೇಲೆ ಅವ್ರಿಗೆ ತಿದ್ದಿ ಹೇಳ್ತಾರೆ, ನೆಕ್ಸ್ಟ್ ಆಟದೊಳಗೆ ಹಿಂಗ್ ಮಾಡ್ಬೇಡ ಮಿಸ್ಟೇಕ್ಸ್ ಅಂತ. ದ ಸೇಮ್ ವೇ ನೀವು ಕೂಡ ಫ್ಯಾಮಿಲಿ ಮ್ಯಾಟರ್ಸ್ ಒಳಗ ಟೂ ಮಚ್ ಇನ್ವಾಲ್ವ್ ಆಗೋದನ್ ಬಿಟ್ಟು, ನೀವು ಸೀನಿಯರ್ ಪ್ಲೇಯರ್, ನೀವು ಸುಖ ಕಂಡಿರಿ, ಕಷ್ಟ ಕಂಡಿರಿ, ಸ್ಟ್ರಗಲ್ಸ್ ಅನ್ನ ಮಾಡಿರಿ, ಸೋಲುಗಳನ್ನ ಕಂಡಿರಿ. ಇನ್ನು ದೂರ ನಿಂತ್ಕೊಂಡು ಮಗ, ಸೊಸಿ, ಮೊಮ್ಮಕ್ಕಳು ಏನೋ ಮಾಡ್ತಿದ್ರೆ, ಅವ್ರ ಸ್ವಂತ ಡಿಸಿಷನ್ಸ್ ತಗೊಳ್ತಾ ಇದ್ರೆ ಒಳ್ಳೆ ಇತ್ತಂದ್ರೆ ಅಪ್ರಿಶಿಯೇಟ್ ಮಾಡ್ರಿ. ಎಲ್ಲದ್ರಾಗೂ ನಾನ ಇದನ್ ಬಿಟ್ಟ ಈ ಅಬ್ಸೆಷನ್ ಅನ್ನ ಬಿಟ್ಟು ಹಾಕಿ, ಅಲ್ಲಿ ಏನಾದ್ರು ಮಿಸ್ಟೇಕ್ಸ್ ಆಗ್ತಿತ್ತು ಅಂದ್ರೆ ಸೂಕ್ಷ್ಮವಾಗಿ ಅವ್ರಿಗೆ ಅರ್ಥ ಆಗುವಂಗ ನೀವು ತಿಳಿಸಿ ಹೇಳ್ರಿ. ಆಟೋಮೆಟಿಕ್ಲಿ ನೀವ್ ಯಾವ ರೀತಿ ಕನ್ವಿನ್ಸ್ ಮಾಡ್ತೀರ ಅನ್ನೋದ್ರ ಮೇಲೆ ಎದುರುಗಡೆ ಪಾರ್ಟಿ ಕೆಲಸ ಮಾಡ್ತದ. ಹೌದಾ? ಅದೆಲ್ಲಾ ಬಿಟ್ಟು ಎಲ್ಲಾದ್ರೂ ಬಿಟ್ಟು ನಾನು ಅತಿ ವ್ಯಾಮೋಹ ದಯವಿಟ್ಟು ಬೇಡ. ಸೊ ನೀವು ರಾತ್ರಿ ನಿದ್ದೆ ಬರಂಗಿಲ್ಲ ಅಂತ ಕೆಲವು ಜನ ಹೇಳಿರಿ. ಅಂತವ್ರಿಗೆ ನಾ ಸ್ಪೆಸಿಫಿಕ್ ಆಗಿ ಯಾವ ರೀತಿ ಫಾಲೋ ಮಾಡಿದ್ರೆ ನೀವು ಸೌಂಡ್ ಸ್ಲೀಪ್ ಮಾಡ್ಬೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ವೇಟ್ ಮಾಡ್ತಾ ಇರ್ರಿ, ವಾಚ್ ಮಾಡ್ರಿ, ರೆಗ್ಯುಲರ್ ಆಗಿ ವಾಚ್ ಮಾಡ್ರಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪ್ಲೀಸ್. ಓಕೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡೋದ್ರಿಂದ ನನಗೊಂದು ಮೋಟಿವೇಶನ್ ಸಿಗ್ತದೆ. ಚಲೋ ಇನ್ಫಾರ್ಮೇಶನ್ಸ್ ಅನ್ನ ಕೊಡಬೇಕು ಅಂತ ಮೋಟಿವೇಶನ್ ಬಹಳ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.